ಖಂಡಿತ, ನೀವು ಕೇಳಿದ ಗಾದೆ ಮಾತು ತಿಟ್ಟೆ ಆದರೆ ತಾನೇ ಬರುತ್ತಾನೆ. ಇದರ ಸಂಪೂರ್ಣ ಅರ್ಥ ಮತ್ತು ವಿವರಣೆ ಇಲ್ಲಿದೆ. ಗಾದೆಯ ಅರ್ಥ: ಇಲ್ಲಿ ತಿಟ್ಟೆ ಎಂದರೆ ಏರಿದ ಜಾಗ, ದಿಬ್ಬ ಅಥವಾ ಎತ್ತರದ ಪ್ರದೇಶ ಎಂದರ್ಥ. ಸಾಮಾನ್ಯವಾಗಿ ಮಳೆ ಬಂದಾಗ ನೀರು ತಗ್ಗು ಪ್ರದೇಶದಲ್ಲಿ ನಿಲ್ಲುತ್ತದೆ, ಆದರೆ ಎತ್ತರವಾದ ಜಾಗ ಅಥವಾ ದಿಬ್ಬವು ಒಣಗಿಯೇ ಇರುತ್ತದೆ. ಪ್ರಾಣಿಗಳು, ದನಕರುಗಳು ಮಳೆಯಲ್ಲಿ ನೆನೆದಾಗ ಅಥವಾ ಕೆಸರಿನಲ್ಲಿ ಸಿಲುಕಿದಾಗ ತಾವಾಗಿಯೇ ಒಣಗಿದ ಮತ್ತು ಎತ್ತರದ ಜಾಗವನ್ನು, ತಿಟ್ಟೆಯನ್ನು ಹುಡುಕಿಕೊಂಡು ಬರುತ್ತವೆ. ಇದನ್ನು ಮನುಷ್ಯನ ಜೀವನಕ್ಕೆ ಅನ್ವಯಿಸಿದಾಗ, ನಾವು ನಮ್ಮನ್ನು ಯೋಗ್ಯರನ್ನಾಗಿ ಅಥವಾ ಸಮರ್ಥರನ್ನಾಗಿ ಮಾಡಿಕೊಂಡರೆ ಅವಕಾಶಗಳು ಅಥವಾ ಗೌರವಗಳು ನಮ್ಮನ್ನು ಹುಡುಕಿಕೊಂಡು ತಾವಾಗಿಯೇ ಬರುತ್ತವೆ ಎಂಬುದು ಇದರ ಸಾರ. ವಿಸ್ತರಣೆ 1. ಅರ್ಹತೆ ಮತ್ತು ಆಕರ್ಷಣೆ. ಹೂವು ಅರಳಿದಾಗ ದುಂಬಿಗಳು ತಾವಾಗಿಯೇ ಬರುತ್ತವೆ, ಹೂವು ದುಂಬಿಯ ಹತ್ತಿರ ಹೋಗುವುದಿಲ್ಲ. ಹಾಗೆಯೇ ಒಬ್ಬ ವ್ಯಕ್ತಿ ಜ್ಞಾನ, ಶಿಸ್ತು ಮತ್ತು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ಒಂದು ಎತ್ತರದ ವ್ಯಕ್ತಿತ್ವವನ್ನು, ತಿಟ್ಟೆಯನ್ನು ನಿರ್ಮಿಸಿಕೊಂಡರೆ ಯಶಸ್ಸು ಮತ್ತು ಜನರು ಅವನ ಬಳಿಗೆ ತಾವಾಗಿಯೇ ಬರುತ್ತಾರೆ. 2. ಸ್ವಾವಲಂಬನೆ. ಬೇರೆಯವರ ಮುಂದೆ ಕೈ ಒಡ್ಡುವುದಕ್ಕಿಂತ ಅಥವಾ ಅವಕಾಶಗಳಿಗಾಗಿ ಅಲೆಯುವುದಕ್ಕಿಂತ ನಮ್ಮಲ್ಲಿರುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು ಮುಖ್ಯ. ನಾವು ಒಂದು ಮಟ್ಟಕ್ಕೆ ಬೆಳೆದರೆ ಜಗತ್ತು ನಮ್ಮನ್ನು ಗುರುತಿಸುತ್ತದೆ. 3. ಪ್ರಯತ್ನದ ಪ್ರಾಮುಖ್ಯತೆ. ಒಂದು ಸುರಕ್ಷಿತವಾದ ಮತ್ತು ಎತ್ತರದ ಸ್ಥಾನವನ್ನು ನಿರ್ಮಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಆ ಸ್ಥಾನ ಸಿದ್ಧವಾದ ಮೇಲೆ ಉಳಿದದ್ದು ಸುಗಮವಾಗುತ್ತದೆ. ತಿಟ್ಟೆ ಎನ್ನುವುದು ಇಲ್ಲಿ ಕಷ್ಟಪಟ್ಟು ಗಳಿಸಿದ ಸಾಧನೆಯ ಸಂಕೇತವಾಗಿದೆ. ಸಾರಾಂಶ: ಇದಕ್ಕಿಂತ ಹೆಚ್ಚು ನಾವೇನು ಎಂಬುದನ್ನು ಸಾಬೀತುಪಡಿಸಲು ನಾವು ಅರ್ಹತೆಯನ್ನು ಹೊಂದಿರಬೇಕು. ನಮ್ಮ ವ್ಯಕ್ತಿತ್ವ ಎತ್ತರವಾಗಿದ್ದರೆ, ತಿಟ್ಟೆಯಂತಿದ್ದರೆ, ಗೌರವ ಮತ್ತು ಅವಕಾಶಗಳು ಅಯಸ್ಕಾಂತದಂತೆ ನಮ್ಮತ್ತ ಸೆಳೆಯಲ್ಪಡುತ್ತವೆ.